ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಒಂದು 1 ಅವರಲ್ಲಿ ಫ್ರಂಟ್ ಟು ಬ್ಯಾಕ್ ಎರಡೂ ಮಾಡೋ ಥರ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ನಮ್ಮದು ಹಳೆ ಕಸ್ಟಮರೇ ಇವರು. ಒಂದು ಬ್ಲೌಸ್ ಸಿಂಪಲ್ ಡಿಸೈನ್ ಮಾಡಿಕೊಡಿ ಅಂತಂದರು. ಸ್ಲೀವ್ಗೆ ಬೇಡ, ಫ್ರಂಟ್ ಟು ಬ್ಯಾಕ್ ಮಾತ್ರ ಅಂದರು. ಇದು ಬ್ಲೂ ಕಲರು ಬ್ಲೌಸ್ ಪೀಸು ಮತ್ತು ಲೈಟ್ ಗೋಲ್ಡ್ ಕಲರು, ಲೆಮನ್ ಎಲ್ಲೋ ಗೋಲ್ಡ್ ಕಲರು ಸ್ಯಾರಿ. ಇದು ಸ್ಯಾರಿ ಸಿಂಪಲ್ಲಾಗಿ ಸ್ವಲ್ಪ ಬಾರ್ಡ್ರ್ ದೊಡ್ಡದಿದೆ, ಚೆನ್ನಾಗಿದೆ ಇದು. ಅದಕ್ಕೆ ಅವ್ರು ನಮಗೆ ಸಿಂಪಲ್ಲಾಗಿ ವರ್ಕ್ ಮಾಡಿಕೊಡಿ ಅಂತ ಹೇಳಿದ್ರು. ನಾನು ಫ್ರಂಟ್ ಟು ಬ್ಯಾಕು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಬ್ಯಾಕ್ ಫಿನಿಶ್ ಆಗಿದೆ ನಂದು. ನಾನು ಈಗ ಫ್ರಂಟಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಫ್ರಂಟು ರೌಂಡ್ ಮಾರ್ಕು ಮಾಡ್ಕೊಂಡಿದ್ದೀನಿ. ನಾನು ಕೆಳಗಡೆ ಕ್ಯಾನ್ವಾಸ್ ಹಾಕ್ಕೊಂಡು ಮೇಲ್ಗಡೆ ಫ್ರೇಮ್ ಹಾಕ್ಕೊಂಡು ಬಟ್ಟೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಫಿಕ್ಸ್ ಮಾಡಿಕೊಂಡು ಫಸ್ಟು ಒಂದೇ ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ತಿರ್ಗಿ ಆಮೇಲೆ ಎಣ್ಣೆಕೊಂಡು ಫುಲ್ಲು ಸ್ವಲ್ಪ ದಪ್ಪ ಬರೋ ಥರ ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ಅದಾದಮೇಲೆ ಒಂದು ಮುಕ್ಕಾಲು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಇದು ಕರ್ಲ್ ಶೇಪು ಉಲ್ಟಾ ಬರುತ್ತೆ. ಇದು ನಾನು ಫಸ್ಟೇ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಒಂದೇ ನಂಬರಲ್ಲಿ ಇಟ್ಕೊಂಡು. ಆಮೇಲೆ ಅದ್ರ ಮೇಲೇ ಇನ್ನೊಂದು ಸತಿ ಹಾಕ್ಕೊಳ್ತೀನಿ. ನಾನಿದು 2-3 ದಿವಸದಿಂದ ವೀಡಿಯೋ ಮಾಡಲಿಲ್ಲ. ಫೋನ್ ಸ್ವಲ್ಪ ಯಾಕೋ ಹ್ಯಾಂಗ್ ಆಗ್ತಾಯಿತ್ತು, ಅದಕ್ಕೆ ವೀಡಿಯೋ ಮಾಡಲಿಲ್ಲ. ಅದಕ್ಕೆ ಇವತ್ತು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಹೊರಗಡೆ ಓಡಾಡೋದು ಜಾಸ್ತಿ ಆಗಿಬಿಡ್ತು, ಕೆಲಸ ಕಮ್ಮಿ ಆಗೋಯ್ತು ನನಗೆ. ನೋಡಿ, ಈಗ ಫಸ್ಟು ಒಂದೇ ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ತಿರ್ಗಿ ಅದ್ರ ಮೇಲೇ ಒಂದೇ ನಂಬರ್ ಕೊಡು ಸ್ವಲ್ಪ ಮಂದವಾಗಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಅನ್ನೋದು. ಇದು ಉಲ್ಟಾ ಬರುತ್ತೆ. ಇದು ಕರ್ಲ್ ಶೇಪು ಉಲ್ಟಾ ಥರ ಬರುತ್ತೆ. ಇದು ತುಂಬ ಸಿಂಪಲ್ಲಾಗಿದೆ, ತುಂಬ ಚೆನ್ನಾಗಿದೆ. ಇದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಂದವಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗಿದ್ದು. ಇದು 5 ಲೀಫ್ ಬರುತ್ತೆ ಮತ್ತು ಸೆಂಟ್ರಲ್ಲಿ ಲೋಡಿಂಗ್ ಸ್ಟಿಚ್ ಬರುತ್ತೆ. ಅದು ನಾನು ಉಲ್ಟಾ ಮಾಡ್ಕೊಂಡಿರ್ತೀನಲ್ಲ, ಅದನ್ನು ಫುಲ್ಲು ಲೋಡ್ ಮಾಡ್ತೀನಿ ನಾನು. ತುಂಬ ಅವರು ಸಿಂಪಲ್ಲಾಗೆ ಕೇಳಿದ್ರು. ಅವರಿಗೆ 2 ದಿನದಲ್ಲಿ ಮಾಡಿಕೊಡಿ ಅಂತ ಹೇಳಿದರು. ಅವರು 2 ಬ್ಲೌಸ್ ಕೊಟ್ಟಿದ್ದರು. ಒಂದು ಮಾಮೂಲಿ ನಾರ್ಮಲ್ ಬ್ಲೌಸು, ಅದಾದಮೇಲೆ ಇದು ಸ್ವಲ್ಪ ವರ್ಕ್ ಬ್ಲೌಸು ಕೊಟ್ಟಿರೋದು. ನೋಡಿ, ಸ್ಯಾರಿ ಕಲರ್ ಥ್ರೆಡ್ ಚೇಂಜ್ ಮಾಡ್ತಾಯಿದ್ದೀನಿ ನಾನದು. ಇದು ಲೈಟ್ ಗೋಲ್ಡ್ ಕಲರು, ಲೆಮನ್ ಎಲ್ಲೋ ಕಲರು ದಾರ. ಇದು ಇವಾಗ ನೋಡಿ, ನಾನು ಫಸ್ಟು ಏನು ಮಾಡ್ತೀನಿ, ಫುಲ್ಲು ಉಲ್ಟಾ ಮಾಡಿರ್ತೀನಲ್ವಾ, ಅದನ್ನು ಫುಲ್ಲು ಲೋಡಿಂಗ್ ಮಾಡ್ಕೊಂಡ್ಬಿಡ್ತೀನಿ ನಾನು ಫಸ್ಟು. ಟೈಮ್ ಬೇರೆ ಆಗ್ಬಿಟ್ಟಿತ್ತು, 8:30 ಆಗಿಬಿಟ್ಟಿತ್ತು ರಾತ್ರಿ. ಬೇಗ ಮಾಡಿ ಮನೆಗೆ ಹೋಗೋಣ ಅಂದ್ಕೊತಿದ್ದೆ. ಬೇಗ ಮಾಡಿ ಮನೆಗೆ ಹೋಗೋಣ ಅಂದರೆ ಥ್ರೆಡ್ ಕಟ್ ಆಗ್ತಾಯಿದೆ. ಆರಾಮಾಗಿ ಮಾಮೂಲಿ ನಾರ್ಮಲ್ಲಾಗಿ ಕಟ್ ಮಾಡ್ತೀನಿ ಅಂದರೆ ಕಟ್ಟಾಗಲ್ಲ. ಇವು ಅರ್ಜೆಂಟಾಗಿ ಒಂದು ಅರ್ಧ ಗಂಟೆಲಿ ಮನೆಗೆ ಹೋಗಬೇಕು ಅಂದಾಗ ಮಾಡ್ತಾಯಿದ್ದೆ ಅದನ್ನು. ಅದಕ್ಕೆ ತುಂಬ ಥ್ರೆಡ್ ಕಟ್ ಬೇರೆ ಆಗ್ತಾಯಿತ್ತು ನನ್ನದು. ನೋಡಿ, ಎಷ್ಟೊತ್ತಿ ಒಂದೊಂದು ಅದು ಫುಲ್ ಲೋಡಿಂಗಿಗೂ ಒಂದೊಂದು ಸರಿ ಥ್ರೆಡ್ ಕಟ್ ಆಗ್ತಾಯಿತ್ತು. ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು ಅಂದ್ಬಿಟ್ಟು ಅದರಲ್ಲೇ ಮಾಡ್ತಾಯಿದ್ದೆ. ನೋಡಿ, ಫುಲ್ ಲೋಡಿಂಗ್ ಆಗುತ್ತೆ. ಇದು ತುಂಬ ಸಿಂಪಲ್ಲಾಗಿದೆ, ಚೆನ್ನಾಗಿದೆ. ಇದು ಬ್ಲೂ ಕಲರ್ ಬ್ಲೌಸ್. ಇದು ಅಂದರೆ ಸಿಲ್ವರ್ ಕಲರಲ್ಲಿ ಬುಟ್ಟಾಸಿದೆ, ಪುಟ್ಟ ಬುಟ್ಟಾಸಿದೆ ಇದರಲ್ಲಿ. ಮಾಡಿ ಕೊಡಿ ವರ್ಕು ಅಂತಲೂ ಹೇಳಿದ್ರು. ಅಂದರೆ ಇದಕ್ಕೆ ಸೀರೆ ಕಲರು ಡಿಸೈನು ಚೆನ್ನಾಗಿ ಎತ್ತಿ ಕಾಣಿಸ್ತಾ ಇತ್ತು. ಇದು ನಾನು ಫುಲ್ಲು ಇದು ಲೋಡಿಂಗ್ ಮಾಡ್ಕೊಂಡಿದ್ದೀನಿ. ನಾನು ಆ ಕಡೆ ಸ್ವಲ್ಪ ನಂಗೆ ಅಡ್ಜಸ್ಟ್ ಆಗಲಿಲ್ಲ ಅದು, ಅದಕ್ಕೆ ನಾನು ಈ ಕಡೆ ತಿರುಗಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೆ ನಾನು. ಇದಕ್ಕೆ ಬಾಲ್ ಚೈನ್ ಕೂಡ ಹಾಕ್ಬೋದು. ಅವರು ಬಾಲ್ ಚೈನು ಸ್ಟೋನ್ ಚೈನ್ ಏನು ಬೇಡ, ನಮಗೆ ಹಾಗೆ ಮಾಡಿಕೊಡಿ ಅಂತ ಹೇಳಿದ್ರು. ನಾವು ಇದಕ್ಕೇ ಬಾಲ್ ಚೈನು ಮತ್ತು ಸ್ಟೋನ್ ಚೈನು ಹಾಕಿದ್ರೆ ಇದು 1 ಇಂಚ್ ಬರುತ್ತೆ ಅಗಲ. ಇದು ಮತ್ತು ಅದೆಲ್ಲ ಅಡ್ಜಸ್ಟ್ ಮಾಡಿ ಹಾಕ್ತೀನಿ ಅಂದರೆ 2 ಇಂಚ್ 1.5 ಇಂಚ್ ಬರುತ್ತೆ. ಅದು ತುಂಬ ಗ್ರ್ಯಾಂಡಾಗೂ ಇರುತ್ತೆ. ಮತ್ತು ನಮಗೆ ಅಷ್ಟು ಅಮೌಂಟ್ ಅವ್ರು ಕೊಡಲ್ಲ ಮಾಡಿದ್ರು. ಅದಕ್ಕೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನಾನು. ಮತ್ತು ನಾವು ವರ್ಕ್ ಮಾಡಿದ್ರೆ ಸ್ವಲ್ಪ ಅಮೌಂಟ್ ಕೇಳೋದಷ್ಟು ಕೊಡಲ್ಲ ಅವರು, ಹೆಚ್ಚು ಕಮ್ಮಿನೇ ಕೊಡೋದು. ಅಂದರೆ ಏನು ಮಾಡ್ತೀನಿ, ಆದಷ್ಟು ನಾನು ಬಾಲ್ ಚೈನು
ಸ್ಟೋನ್ ಚೈನ್ ಹಾಕೋದು ಕಮ್ಮಿ ಮಾಡ್ತೀನಿ ನಾನು. ಅದೇ ಥ್ರೆಡ್ಡಲ್ಲೇ ಸ್ವಲ್ಪ ಡಿಸೈನ್ ಮಾಡಿ ಕೊಡ್ತೀನಿ ನಾನು. ಇನ್ನು ನನಗೆ ಹೆವಿ ಡಿಸೈನ್ ಬೇಕು, ಫಸ್ಟೇ ಇಷ್ಟು ಅಮೌಂಟು ಅಂತ ಹೇಳ್ತೀನಿ ನಾನು ಅವರಿಗೆ. ಸರಿ ಮಾಡಿ ಅಂತಾರೆ, ಅವು ಮಾಡಿ ಕೊಡ್ತೀನಿ ಅವಾಗ ನಾನು ಅವರಿಗೆ. ಕೊಡೋವಾಗ ಅವರು ಹೆಂಗಿದ್ರೂ ಕಮ್ಮಿ ಮಾಡೇ ಕೊಡ್ತಾರೆ ಅವರು. ಲೀಫು ಆ ಕಡೆ ಒಂದು ಈ ಕಡೆ ಒಂದು ಲೀಫ್ ಬರ್ತಾಯಿದೆ. ಇದು 5 ಲೀಫ್ ಬರುತ್ತೆ. ಇದು ಚಿಕ್ಕ ಚಿಕ್ಕದಾಗಿ, ಜಾಸ್ತಿ ದೊಡ್ಡದು ಮಾಡಿಲ್ಲ ನಾನು, ಪುಟ್ಟದಾಗಿ ಮಾಡಿದ್ದೀನಿ ನಾನಿದು. ತುಂಬ ಚೆನ್ನಾಗಿದೆ ಇದು. ಹೊಸ್ದಾಗಿ ಕಲಿತಿರೋರು ಸ್ವಲ್ಪ ಈ ಥರ ಹೊಸ ಡಿಸೈನ್ ಎಲ್ಲ ಒಂದೇ ಥರ ಬರುತ್ತೆ. ಆದರೆ ನಾವು ಅದನ್ನು ಡಿಸೈನುಗಳನ್ನ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡ್ಕೊಳ್ಬೋದು. ಇವಾಗ ಫಸ್ಟೇ ಒಂದು ನೆಕ್ ಡಿಸೈನು ಒಂದು 2 ನಂಬರ್ ಇಟ್ಕೊಂಡು ಫಸ್ಟು ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಅದಾದಮೇಲೂ ಈ ಥರನೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನಮ್ಗೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಬೇಕಂದರೆ ಈ ಥರ ಉಲ್ಟಾ ಸಿ ಆದರೂ ಸರಿ, ಸೀದಾ ಸಿ ಅದು ಸರಿ, ಆ ಥರನೂ ಮಾಡ್ಕೊಂಡು ಹೋಗ್ಬೋದು. ನೋಡಿ ಈ ಥರ ಬರ್ತಾಯಿದೆ. ಡಿಸೈನುಗಳು ನಾವೇ ಕ್ರಿಯೇಟ್ ಮಾಡಿಕೊಂಡು ಮಾಡಬೇಕು. ಅಂದರೆ ಮಾಡಿದ್ದನ್ನೇ ಮಾಡೋಕ್ಕೆ ಹೋಗಬಾರ್ದು, ಅದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರಬೇಕು. ನೋಡಿ ಈಗ ಆ ಕಡೆ ಒಂದು ಲೀಫು, ಈ ಕಡೆ ಒಂದು ಲೀಫು, ಮತ್ತು ಆ ಕಡೆ 2 ಲೀಫು, ಈ ಕಡೆ 2 ಲೀಫ್ ಬರ್ತಾಯಿದೆ. ಇದು ನೋಡಿ ಯಾವ ಥರ ಬಂದಿದೆ ಡಿಸೈನು. ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ ಡಿಸೈನ್ ಇದು. ನೋಡಿ ಇವಾಗ ಈ ಕಡೆ ಕ್ಲೀನಾಗಿ ಕಾಣಿಸ್ತಾ ಇದೆ. ಇದು ಫುಲ್ಲು ಫಿನಿಶ್ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಫ್ರಂಟು ಈ ಥರ ಬರುತ್ತೆ, ಬ್ಯಾಕ್ ಈ ಥರ ಬರುತ್ತೆ. ಥ್ಯಾಂಕ್ ಯು.